ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ನಮ್ಮ ಮನೆ ಗಾರ್ಡನ್ ಏನಿದೆ ಅದೆಲ್ಲ ಕ್ಲೀನಿಂಗ್ ಮಾಡಿದ್ದನ್ನು ನಿಮಗೆ ಈ ವಿಡಿಯೋ ತೋರಿಸ್ಲಿಕ್ಕೆ ಉಂಟು. ಆದರೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಆಯಿತಾ, ಕ್ಲೀನಿಂಗ್ ಹಾಗೇ ಯಾವಾಗಲೂ ಮಾಡಿಸ್ತೇವಲ್ವ, ಸೇಮ್ ಪ್ರೊಸೀಜರ್. ಆದರೆ ನಾನು ಆ ಕ್ಲೀನಿಂಗ್ ಬಗ್ಗೆ ಒಂದು ಎಕ್ಸ್ಪ್ಲೇಷನ್ ಕೊಡ್ತಿದ್ನಲ್ವ, ಹೇಗೆ ಏನು ಕತೆ ಏನು ಅಂತ ವಿವರಣೆ ಕೊಡ್ತಿದ್ನಲ್ವ, ಅದನ್ನು ಸ್ವಲ್ಪ ಬೇರೆ ರೀತಿ ಮಾಡ್ತಾ ಇದ್ದೇನೆ. ಅಂದರೆ ಕನ್ನಡವೇ ಮಾತಾಡೋದು, ಯಾಕಂದರೆ ನನ್ನದು ಕನ್ನಡ ಬ್ಲಾಗಿಂಗ್ ಚಾನಲ್ ಅಲ್ವ. ಆದರೆ ಈ ಕನ್ನಡದನ್ನು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಕನ್ನಡ ಮಾತಾಡ್ತಾರಲ್ವ. ಸೌತ್ ಕೇಂದ್ರದಲ್ಲಿ ಒಂದು ರೀತಿ, ನಾರ್ತ್ ಕೇಂದ್ರದಲ್ಲಿ ಒಂದು ರೀತಿ, ಹಾಗೆ ಬೇರೆ ಬೇರೆ ಕಡೆ ಒಂದೊಂದು ರೀತಿ ಕನ್ನಡ ಇರುತ್ತೆ. ಸೊ ನಾನಿವತ್ತು ನನ್ನ ಗಾರ್ಡನ್ ಕ್ಲೀನಿಂಗ್ ವಿಡಿಯೋದಲ್ಲಿ 3 ಟೈಪು ಕನ್ನಡ ಮಾತಾಡ್ತೇನೆ. ಒಂದು ನಾರ್ತ್ ಕರ್ನಾಟಕ ಸೈಡಿಂದು, ಅಂದರೆ ಹುಬ್ಬಳ್ಳಿ ಧಾರವಾಡ ಆ ಕಡೆ ಬಾಗಲಕೋಟೆ ಸೈಡು ಜನರು ಇರ್ತಾರಲ್ಲ, ಅವರು ಹೇಗೆ ಮಾತಾಡ್ತಾರಂತ. ಮತ್ತು ಮತ್ತೊಂದು ನಮ್ಮ ಸೌತ್ ಕೇಂದ್ರದಲ್ಲಿ ಕನ್ನಡ ಹೇಗೆ ಮಾತಾಡ್ತಾರಂತ, ನಮ್ಮ ಕುಡ್ಲದಲ್ಲಿ. ಹಾಗೆ ಇನ್ನು ಹೇಗೆ ಬೆಂಗಳೂರು ಮೈಸೂರು ಸಾಮಾನ್ಯ ಆ ಕಡೆ ಹೇಗೆ ಮಾತಾಡ್ತಾರಂತ. ಈಗ ನಾನು ಮಾತಾಡೋದು ನಾರ್ತ್ ಕರ್ನಾಟಕ ಸೈಡ್. ನಮಸ್ಕಾರ ರೀ, ಎಲ್ಲರೂ ಹೆಂಗದೀರಿ? ಚಂದ ಅದಿರೋ ಇಲ್ಲೋ? ನಾನಂತೂ ಹಿಂಗೆ ಅದೀನಿ ನೋಡ್ರಿ. ನಮ್ಮ ಅಂಗಳದಾಗ ಜಗ್ ಹುಲ್ಲು ಬಂದ್ಬಿಟ್ಟಾವು, ಕಾಲು ಇಡೋಕ್ಕಾಗವಲ್ದು, ಭಾಳ ತ್ರಾಸಾಗಕೈತೈತ್ರಿ ಅಪ್ಪ. ನಾ ಏನಾರ ನೆಟ್ ಹೊಂಟಿನಂದ್ರೆ ಸರಿ, ಆ ಕಡೆ ಕಾಲಿಟ್ಟ ಅಂದ್ರೆ ನೋಡ್ರಿ ಏನಾರು ಕಡಿತಾವು. ಎಷ್ಟಕ್ಕೊಂದು ಬೆಳೆದ್ಬಿಟ್ಟಾವ್ರಿ ಯವ್ವ. ಈ ಪಾಟಿ ಹುಲ್ಲು ಬೆಳೆದ್ಬಿಟ್ಟಾವು ಅಂದ್ರೆ ಭಾಳ ಕಷ್ಟ ಆಕೈತ್ರಿ ಅಪ್ಪ. ಸೊಳ್ಳಿನೂ ಭಾಳ ಆಗ್ಯಾವ್ರಿ, ಕಡಿತಾವು ಅಂಕ್ರ. ಹಂಗೆ ಹೊಸಿ ಅಂಗಳದಾಗ ಅಡ್ಡಾಡಕ್ಕೆ ಬಂದೀನಿ ನೋಡ್ರಿ. ಪಾಚಿ ಬಂದಾವ್ರಿ, ಭಾಳ ಅದಾವ್ರಿ. ಕೈಕಾಲು ಮುರ್ಕಂಡಂದ್ರೆ ಬಿದ್ದು ಯಾರಿಗೆ ಬೇಕ್ರಿ ಅಪ್ಪ. ಹಂಗೆ ಹುಲ್ ಮ್ಯಾಗೂ ಕಾಲು ಇಡೋಕ್ಕಾಗವಲ್ರಿ, ಭಾಳ ಅಂಜಿಕೆ ಬರ್ತೈತ್ರಿ. ಹಾವು ಚೇಳು ಕಡಿತಂದ್ರೆ ಏನು ಮಾಡೋದ್ರಿಪ್ಪ? ಓ ಮೈ ಗಾಡ್. ಈಗಂಕರ ನಾ ಡಿಸೈಡ್ ಮಾಡಿಬಿಟ್ಟೇನು ಬಿಡ್ರಿ, ಸ್ವಚ್ಛ ಮಾಡೋದೆ. ಹೆಂಗಂಕರ ಆಗಲೇ ಬಿಡ್ರಿ, ಸ್ವಚ್ಛ ಮಾಡೋದೆ. 2 ಮಂದಿ ಬಂದಾರು, ಸ್ವಚ್ಛ ಮಾಡಕತ್ತಾರು. ನೀವು ನೋಡ್ರಪ್ಪ, ಬರ್ರಿ. ಹಿಂಗೆ ಆಕೈತ್ರಿ ನೋಡ್ರಿ. ವರ್ಷದಾಗ 3 ಸಾರಿ ಹಿಂಗೆ ಕ್ಲೀನ್ ಮಾಡಿಸೋದಿರ್ತೈತ್ರಿ. ಭಾಳ ಕತ್ರಿ ಬರ್ತೈತ್ರಿ ಜೇಬ್ಗ. ಹಂಗೆ ಫ್ರೆಂಡ್ಸ್, ಈ ಗಿಡ ನೋಡ್ರಪ್ಪ, ಭಾಳ ಚಂದ ಐತ್ರಿ ಅಪ್ಪ. ಭಾಳ ಮುಳ್ಳೈತ್ರಿ, ಮುಳ್ಳಿನ ಗಿಡದಂಗೆ ಐತ್ರಿ. ಭಾಳ ಶೋ ಐತ್ರಿ, ಚಂದ ಐತ್ರಿ. ಹಂಗೆ ಕಡಿ ಅಂದ್ಬಿಟ್ಟೇನ್ರಿ ನಾನು. ಮಳೆಗಾಲ ಐತಲ್ರಿ, ಬರ್ತಾವು ಹಂಗೆ ಹೊಳ್ಳು ಬರ್ತಾವು. ಸ್ವಚ್ಛ ಆಗ್ಬೇಕಲ್ರಿ ಅಪ್ಪ, ಸ್ವಚ್ಛ ಆಗಬೇಕು. ಈ 2 ಮಂದಿ ಏನದಾರು ನೋಡ್ರಿ, ಭಾಳ ಚಂದ ಕೆಲಸ ಮಾಡ್ತಾರ್ರಿ. ನಂಗಂಕ್ರ ಭಾಳ ಭೇಷ್ ಅನಿಸ್ತು ನೋಡ್ರಿ. ಈಗಂಕ್ರ ನಮ್ಮ ಅಂಗಳ ಸ್ವಚ್ಛ ಆತ್ ನೋಡ್ರಿ, ಹೌದಿಲ್ಲ? ಹೌದು ಬಿಡ್ರಿ ಅಪ್ಪ. ಈ ಗಿಡ ಏನು ಕಟ್ಸೀನಿ ನೋಡ್ರಿ, ಭಾಳ ಸ್ಪೆಷಲ್ ಐತ್ರಿಪ್ಪ. ಮುಂದಿನ ವಿಡಿಯೋದಾಗ ನೆನಪಲ್ಲಿ ಹೇಳ್ತೇನೆ ನೋಡ್ರಿ. ಈಗ ನಾನು ಮಾತಾಡೋದು ಟೋಟಲ್ ಸೌತ್ ಕೇಂದ್ರದಲ್ಲಿ ಯಾವ ರೀತಿ ಕನ್ನಡ ಮಾತಾಡ್ತಾರೆ ಅಂತ ನೋಡಿ ಸ್ನೇಹಿತರೆ. ಇದೆಲ್ಲ ಹುಲ್ಲು ಕಸಕಡ್ಡಿಯನ್ನು ನಾವೀಗ ತಾಳೆ ಮರದ ಬುಡಕ್ಕೆ ಹಾಕುವಂಥದ್ದು. ಹಾಗೇನೇ ಕ್ರಮ ಉಂಟು, ಯಾಕಂದರೆ ಗೊಬ್ಬರ ಆಗತ್ತೆ. ಈ ತುಳಸಿ ಗಿಡಗಳನ್ನು ಕೂಡ ನಾವು ಎಸೆಯುವಂತಿಲ್ಲ, ಅವೆಲ್ಲವನ್ನು ಕೂಡ ಒಟ್ಟು ಸೇರಿಸಿ ನಾವು ಔಷಧಿಗೆ ಬಳಸುವಂಥದ್ದು. ಅದೇನು ಅಂತ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ, ಆಯಿತಾ? ಇನ್ನು ನಮ್ಮ ಸಂಪಿನ ಮೇಲೆ ನೋಡಿ ಅಂತೆ ಎಷ್ಟಕ್ಕೊಂದು ಮಡಲುಗಳು ಬಿದ್ದು ಬಿಟ್ಟಿವೆ. ಮಳೆ ಗಾಳಿ ಅಲ್ವಾ ತುಂಬಾ. ಹಾಗೆ ಇನ್ನು ಬಾಳೆ ಮರದ ಹತ್ತಿರಕ್ಕೆ ಹೋಗೋಣ. ಅಲ್ಲಿಯೂ ಕೂಡ ಒಣಗಿದ ಎಲೆಗಳನ್ನು ನಾವು ತೆಗೆದು ಒಟ್ಟು ಸೇರಿಸಿ ಬಾಳೆ ಮರದ ಬುಡಕ್ಕೆ, ತಾಳೆ ಮರದ ಬುಡಕ್ಕೆ ಹಾಕುವಂಥದ್ದು. ಯಾವುದನ್ನು ಕೂಡ ನಾವು ವೇಸ್ಟ್ ಮಾಡೋದಿಲ್ಲ, ಹಾಗೆ ಮಂಡೆ ಬಿಸಿ ಮಾಡಲಿಕ್ಕಿಲ್ಲ, ಆಯಿತಾ?
ಹಾಗೆಯೇ ನಮ್ಮ ಅಂಗಳದಲ್ಲಿ ಬೇಡದ ಗಿಡಗಳ ಜೊತೆಗೆ ಒಳ್ಳೆ ಗಿಡಗಳು ಕೂಡ ಇವೆ. ಔಷಧಿಯುಕ್ತ ಗಿಡಗಳನ್ನು ಕೂಡ ನಾವು ನೆಟ್ಟಿದ್ದೇವೆ. ಈಗ ನಾನು ಮಾತಾಡೋದು ಬೆಂಗಳೂರು ಮೈಸೂರು ಕಡೆ ಹೇಗೆ ಮಾತಾಡ್ತಾರೆ. ಇವ್ರುಗಳು ಬಂದ್ಬಿಟ್ಟು ನಾರ್ತ್ ಕರ್ನಾಟಕ ಸೈಡ್ನವರು, ಆ ಕಡೆಯಿಂದ ಈ ಕಡೆ ಕೆಲಸಕ್ಕೆ ಅಂತ ಬಂದಿರ್ತಾರಲ್ವ. ಸೊ ಇವ್ರುಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಾಗೆಯೇ ವರ್ಷದಲ್ಲಿ 2-3 ಸಾರಿ ಹೀಗೆಲ್ಲ ಹುಳು ಬೆಳೆದಿರುವಾಗ ನಾವು ಇವರನ್ನೇ ಕರೆಸೋದು. ಬಂದ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಪಾಪ. ಹಾಗೆ ಮೊಬೈಲಲ್ಲಿ ಹಾಡನ್ನು ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ರು ಅವತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡೆಲ್ಲ ಸಖತ್ತಾಗಿರ್ತಿತ್ತಲ್ವ. ಆ ಹಾಡನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಖುಷಿಯಿಂದ ಕೆಲಸ ಮಾಡ್ಕೊಂಡು ಹೋದರು. ಕೆಲಸ ಮಾಡುವಾಗ ಅವರುಗಳು ಹಾಗೆ ಅಲ್ವಾ, ಖುಷಿಯಿಂದ ಹಾಡುಗಳನ್ನು ಹಾಕ್ಕೊಂಡ್ಬಿಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಖುಷಿಯಲ್ಲಿ. ಅಂತೂ ಇವರುಗಳು ಎಲ್ಲ ಹುಲ್ಲು ಕಸ ಕಡ್ಡಿಗಳನ್ನೆಲ್ಲ ಒಟ್ಟು ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಒಂದು ಗಾರ್ಡನ್ ಏನಿದೆ ನೋಡಿ ಎಲ್ಲ ಸೆಟ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ ಪಾಪ. ಅಂತೂ ಎಲ್ಲ ಕ್ಲೀನ್ ಆಗಿಬಿಡ್ತು. ಇವತ್ತಿನ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು? ಹುಬ್ಬಳ್ಳಿ ಧಾರವಾಡ ಅಂದರೆ ನಾರ್ತ್ ಕರ್ನಾಟಕ ಸೈಡಿನ ಕನ್ನಡ ಭಾಷೆ, ನಮ್ಮ ಮಂಗಳೂರಿನ ಕನ್ನಡ ಭಾಷೆ ಮತ್ತು ಬೆಂಗಳೂರಿನ ಕನ್ನಡ ಮೂರೂ ಕೂಡ ಟ್ರೈ ಮಾಡಿದ್ದೇನೆ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಬಿಡಿ. ಯಾಕಂದರೆ ಯಾರೂ ಪರ್ಫೆಕ್ಟ್ ಇರೋಲ್ಲ. ನಾನು ಟ್ರೈ ಮಾಡಿದ್ದೀನಲ್ವ ಅಷ್ಟಾದರೂ, ಅದಕ್ಕೋಸ್ಕರ ಏನಾದರೂ ತಪ್ಪಿದರೆ ಕ್ಷಮಿಸಿ ಬಿಡಿ. ಹಾಗೆ ಹೇಗೆ ಅನ್ನಿಸ್ತು ಮೂರೂ ಭಾಷೆಯಲ್ಲಿ ನಾನು ಮಾತಾಡಿದ್ದು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.